ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಿವತ್ತೊಂದು ಒಳ್ಳೆ ಸ್ವೀಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಬೇಗ ಪಟಾಪಟ್ ಅಂತ ಅಂತ ಒಂದು ಸ್ವೀಟು, ಸಾಬುದಾನ ಖೀರು. ಫಸ್ಟ್ ನಾನು ನೋಡಿ ಇವಾಗ ಒಂದು ಪಾತ್ರೆಗೆ ತುಪ್ಪ ಹಾಕೋತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಫುಲ್ ಎಲ್ಲ ಡ್ರೈ ಫ್ರೂಟ್ಸು, ಕ್ಯಾಶು ಮತ್ತು ಬಾದಾಮು ಮತ್ತು ದ್ರಾಕ್ಷಿ, ಪಿಸ್ತಾ ಎಲ್ಲ ಡ್ರೈ ಫ್ರೂಟ್ಸು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿದ್ರೆ. ಅದಕ್ಕೋಸ್ಕರ ನೋಡಿ ಎಲ್ಲ ಫ್ರೈ ಮಾಡ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಎಲ್ಲದನ್ನು. ನೆಕ್ಸ್ಟ್ ಇವಾಗ ನಾವು ಅದೇ ತುಪ್ಪ ಇರುತ್ತಲ್ವ, ಅದಕ್ಕೇ ಸಾಬುದಾನನ ಒಂದು 6 to 8 hours ನೆನೆಸಿಟ್ಕೊಂಡಿದ್ದೆ ನಾನು. ಅದನ್ನು ಸ್ವಲ್ಪ ಒಂದು 5 ಮಿನಿಟ್ಸು ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಅದಾದಮೇಲೆ ಅದೆಲ್ಲ ಫ್ರೈ ಆದಮೇಲೆ ಒಂದು 2ರಿಂದ 3 ಲೋಟದಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಹಾಕ್ಕೊಂಡು ಅದಕ್ಕೆ ಒಂದು ಬೌಲು ಸಕ್ಕರೆ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಇವಾಗ ಎಲ್ಲ ಇದು ಸಾಬುದಾನ ಮತ್ತು ಹಾಲು ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕುದಿಯೋಕ್ಕೆ ಶುರು ಆಗಬೇಕು. ಸಾಬುದಾನನ ಒಂದು 5 to 6 hours ನೆನೆಸ್ಕೊಂಡ್ರು ಪರವಾಗಿಲ್ಲ. ಅದಾದಮೇಲೆ ನೆಕ್ಸ್ಟ್ ಬಾದಾಮ್ ಪೌಡ್ರು ಸಿಗುತ್ತಲ್ವ, ನಂದಿನಿ ಅವ್ರದ್ದು, MTR ಅವ್ರದ್ದು, ಯಾರ್ದಾರು ಬಾದಾಮ್ ಪೌಡ್ರ್ ಇರುತ್ತಲ್ಲ, ಅದೊಂದು 2ರಿಂದ 3 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಶುಗರು ಹಾಕ್ಕೊಂಡಿರ್ತೀವಿ, ನೋಡ್ಬಿಟ್ಟು ಹಾಕ್ಕೊಳ್ಳಿ. ಶುಗರ್ ನೋಡ್ಬಿಟ್ಟು ಬೇಕಾದ್ರೆ ಹಾಕ್ಕೊಳ್ಳಿ, ಯಾಕಂದರೆ ಬಾದಾಮ್ ಪೌಡ್ರಲ್ಲೂ ಶುಗರ್ ಇರುತ್ತೆ. ಅದಕ್ಕೋಸ್ಕರ ನೋಡಿ ನೀವು ಹಾಕ್ಕೊಳ್ಳಿ. ಆಮೇಲೆ ಅದೆಲ್ಲ ಮಿಕ್ಸ್ ಎಲ್ಲ ಆದಮೇಲೆ ನಾವು ಈಗ ಕರ್ದಿಟ್ಕೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸು ಎಲ್ಲ ಫ್ರೈ ಮಾಡಿಟ್ಟಿರ್ತೀವಲ್ಲ, ಅದನ್ನು ನೆಕ್ಸ್ಟ್ ಇದು ಹಾಕ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆಗಬೇಕು, ಒಂದು ಕುದಿಬೇಕು. ನೋಡಿ ಇವಾಗ ಕೇಸರ್ ಹಾಕೋತಾ ಇದ್ದೀನಿ. ಒಂದು ಚಿಟಿಗೆಯಷ್ಟು ಕೇಸರ್ ಕಲರ್ ಹಾಕೋತಾ ಇದ್ದೀನಿ. ಅದು ಕಲರ್ಗೋಸ್ಕರ ತುಂಬ ಚೆನ್ನಾಗಿ ಒಳ್ಳೆ ಕಲರ್ ಬರುತ್ತೆ. ನೋಡಿ ಇವಾಗ ಕುದೀತಾ ಇದೆ. ಇದಕ್ಕೆ ಇವಾಗ ಲಾಸ್ಟಲ್ಲಿ ಏಲಕ್ಕಿ ಪೌಡ್ರ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಎಲ್ಲ ಹೊಂದ್ಕೋತಾ ಇದೆ. ಹಾಲು ಮತ್ತು ಸಾಬುದಾನ ಮತ್ತು ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ ಹೊಂದ್ಕೊಂಡು ಒಂದು ಕುದಿ ಬರಬೇಕು. ಅದು ಒಂದು 10 ಮಿನಿಟ್ಸ್ ಆಗಿ ಮುಚ್ಚಿ ಇಟ್ಬಿಡಿ. ಕುದಿ ಬಂದು ನೋಡಿ ಇವಾಗ ಗಟ್ಟಿಯಾಗಿದೆ. ಸೂಪರಾಗಿತ್ತು, ತುಂಬ ಚೆನ್ನಾಗಾಗಿತ್ತು. ನೀವು ಹಬ್ಬಗಳಲ್ಲಿ ಇಲ್ಲ ಯಾರು ಬಂದರೂ ನೆಂಟರು ಬೇಗ ಮಾಡೋಣ ಏನಾರು ಇದ್ದರೆ ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟಿಯಾಗಿ, ತುಂಬ ಟೇಸ್ಟಿಯಾಗಿತ್ತು. ನೀವು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಯಿತು. ಯಾವ್ದಾದ್ರು ಪಾಯಸ ಹೊಸ್ದಾಗಿ ಯಾವ್ದಾರು ಮಾಡೋಣ ಅಂದರೆ ಸಾಬುದಾನ ಪಾಯಸ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಾಬುದಾನ ಬದಲು ನೀವು ಶಾವಿಗೆನೂ ಹಾಕೊಬೋದು, ಅದು ಚೆನ್ನಾಗಿರುತ್ತೆ ಟೇಸ್ಟಾಗಿ. ಶಾವಿಗೆ ಇನ್ನೂ ಬೇಗ ಆಗ್ಬಿಡುತ್ತೆ, ಯಾಕಂದರೆ ಅದು ಅಲ್ಲೇ ಫ್ರೈ ಮಾಡಿ ಅಲ್ಲೇ ಹಾಕ್ಕೊಳ್ಳೋದು. ಇದು ಅಂದರೆ ಸಾಬುದಾನ ಒಂದು 4 hours ನೆನೆಸ್ಬೇಕು. ನೋಡಿಬಿಟ್ಟು ನಿಮ್ಗೆ ಬೇಗ ಆಗೋವಂಥದ್ದು ಯಾವುದು ಬೇಕೋ ಅದನ್ನು ಬೇಗ ಪಟಾಪಟ್ ಅಂತ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ತುಂಬ ಹೆಲ್ದಿ ಕೂಡ. ಇದನ್ನೊಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಈ ಪಾಯಸ ಒಂದು ಸರ್ತಿ ಮಾಡಿ ಹೇಗಾಗಿದೆ ಅನ್ನೋದನ್ನು ನನಗೊಂದು ಕಮೆಂಟ್ ಮಾಡಿ. ಈ ಪಾಯಸ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.